ಪ್ರೀತಿಯ ಮಕ್ಕಳೇ, ಹೇಗಿದ್ದೀರಾ? ಬಹಳ ಖುಷಿಯಿಂದ ಇದ್ದೀರಿ ಅಲ್ವಾ? ನಿಮಗೆ ಅಂದದ ಮನೆ ಪಾಠ, ನೀವು ಬಹಳಷ್ಟು ವಿಷಯಗಳನ್ನು ಇಲ್ಲಿ ತಿಳಿದುಕೊಂಡಿದ್ದೀರಿ. ಅರುಣನ ಗೆಳೆಯರು, ಅವನ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲವುಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ಎಲ್ಲರೂ ಈಗ ಒಮ್ಮೆ ನಿಂತ್ಕೊಳ್ಳಬೇಕು. ನಿಂತ್ಕೊಳ್ಳಿ. ನಾವೀಗ ಒಂದು ಆಟ ಆಡೋಣ. ಯಾವ ಆಟ? ಆಟದ ಹೆಸರು ನಿಂತುಕೊಳ್ಳಿ, ಕುಳಿತುಕೊಳ್ಳಿ. ನಾನು ನಿಂತುಕೊಳ್ಳಿ ಹೇಳುವಾಗ ಎಲ್ಲರೂ ಎದ್ದು ನಿಂತುಕೊಳ್ಳಬೇಕು. ಕುಳಿತುಕೊಳ್ಳಿ ಎಂದು ಹೇಳುವಾಗ ಎಲ್ಲರೂ ಕುಳಿತುಕೊಳ್ಳಬೇಕು. ಆಟ ಆರಂಭಿಸೋಣ ಅಲ್ವಾ? ನಿಂತುಕೊಳ್ಳಿ. ಎಲ್ಲರೂ ನಿಂತ್ಕೊಳ್ಬೇಕು. ಕುಳಿತುಕೊಳ್ಳಿ, ನಿಂತುಕೊಳ್ಳಿ, ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಈಗ ಯಾರೆಲ್ಲ ನಿಂತುಕೊಂಡಿದ್ದಾರೆ ಅವರೆಲ್ಲ ಆಟದಿಂದ ಔಟ್ ಆದವರು ಆಟ ಆಡಲಿಕ್ಕೆ ಇಲ್ಲ. ಇದೇ ರೀತಿ ಆಟ ಮುಂದುವರಿಯುತ್ತದೆ. ಶಾಲೆ ಆರಂಭವಾದ ಮೇಲೆ ನೀವು ನಿಮ್ಮ ಗೆಳೆಯರೊಂದಿಗೆಲ್ಲ ಸೇರಿ ಶಾಲೆಯಲ್ಲಿಯೂ ಆಟವನ್ನು ಆಡಿ, ಆಯಿತಾ? ಈಗ ನಾವು ಹೊಸ ಪಾಠವನ್ನು ಆರಂಭಿಸೋಣ. ಯಾವುದು ಈ ಹೊಸ ಪಾಠ? ಇದರ ಹೆಸರೇನು? ಪಾಠದ ಹೆಸರು ಆಹಾ ಮಳೆ. ಏನು ಹೆಸರು? ಆಹಾ ಮಳೆ. ಆಹಾ ಮಳೆ ಪಾಠದಲ್ಲಿಯೂ ತುಂಬ ಜನ ಗೆಳೆಯರಿದ್ದಾರೆ. ಯಾರೆಲ್ಲ ನೋಡೋಣ. ಇಲ್ಲಿ ನೋಡಿ, ಯಾರಿದು ಹೇಳಬಹುದೇ? ಇವಳ ಹೆಸರು ಅಂಜಲಿ. ಏನು ಹೆಸರು? ಅಂಜಲಿ. ಇವಳಿಗೂ ಗೆಳೆಯರಿದ್ದಾರೆ. ಯಾರೆಲ್ಲ ನೋಡುವ. ಇಲ್ಲಿ ನೋಡಿ, ಯಾರಾಗಿರಬಹುದಿದು? ಯಾರು? ಅರುಣ ಅಲ್ಲ, ಬೇರೆ ಯಾರು? ಇವನ ಹೆಸರು ಆದಿತ್ಯ. ಇವನ ಹೆಸರು ಆದಿತ್ಯ. ಅಂಜಲಿ, ಆದಿತ್ಯ ಇಬ್ಬರೂ ಗೆಳೆಯರು. ಅಂಜಲಿ ಮತ್ತು ಆದಿತ್ಯ ಇಬ್ಬರು ಗೆಳೆಯರು. ಇಬ್ಬರೂ ಆಟವಾಡಲು ಬಯಲಿಗೆ ಹೋದರು. ಅಂಜಲಿ ಮತ್ತು ಆದಿತ್ಯ ಇಬ್ಬರೂ ಆಟವಾಡಲು ಬಯಲಿಗೆ ಹೋದರು. ಅಲ್ಲಿಗೆ ತುಂಬ ಜನ ಗೆಳೆಯರು ಬಂದರು. ಆಟದ ಬಯಲಿಗೆ ತುಂಬ ಜನ ಗೆಳೆಯರು ಬಂದರು. ಯಾರೆಲ್ಲ ಬಂದಿರಬಹುದು? ನಿಮಗೆ ಹೇಳಬಹುದಾ? ಹೇಳಿ, ಯಾರೆಲ್ಲ ಬಂದಿರಬಹುದು? ನೋಡಿ, ಇದು ಯಾರು ಹೇಳಿ? ಯಾರು ಗೊತ್ತುಂಟಾ? ನೋಡಿದ್ದೀರಾ? ಆನೆ. ಯಾರಿದು? ಆನೆ. ಎಲ್ಲರೂ ನೋಡಿದ್ದೀರಾ ಆನೆಯನ್ನ? ಆಮೇಲೆ ಯಾರು ಬಂದಿದ್ದಾರೆ ನೋಡಿ? ಯಾರಿದು ಹೇಳಿ? ಎಲ್ಲಿ ನೋಡಿದ್ದು? ಇವರನ್ನು ಎಲ್ಲಿ ನೋಡಿದ್ದು? ಇದೇನು? ಆಮೆ. ಏನಿದು? ಆಮೆ. ನೋಡಿದ್ರಲ್ಲ, ಆಮೆ. ಇನ್ನೂ ಗೆಳೆಯರಿದ್ದಾರೆ.
ನೋಡಿಲ್ಲಿ, ಹೇಳಿ ಇದ್ಯಾರು? ನೋಡಿದ್ದೀರಲ್ಲ ಎಲ್ಲರೂ? ಎಲ್ಲಿರ್ತದೆ ಇದು? ಹಾ ಹಾ, ಮರದಲ್ಲಿ. ಮನೆಗೆ ಬರ್ತದಾ? ಏನಿದರ ಹೆಸರು? ಇದರ ಹೆಸರೇನು ಹೇಳಿ, ಗೊತ್ತುಂಟಾ? ಹಾ, ಅಳಿಲು. ಏನಿದು? ಅಳಿಲು. ಇನ್ನೂ ಗೆಳೆಯರಿದ್ದಾರೆ. ಯಾರಿದು? ಇದು ಯಾರು? ಇದು ಆಡು. ಆಡು ನೋಡಿದ್ದೀರಲ್ಲ, ಕೆಲವರ ಮನೆಯಲ್ಲೆಲ್ಲ ಇರಬಹುದು ಆಡು. ನೋಡಿ, ಇನ್ನೊಬ್ಬ ಗೆಳೆಯ ಇದ್ದಾನೆ. ಯಾರಿದು ಹೇಳಿ? ಯಾರಿದು? ಮನೆಯಲ್ಲೆಲ್ಲ ಇರ್ತದೆ. ಇಲಿ. ಏನಿದು? ಇಲಿ. ಅಂಜಲಿ ಮತ್ತೆ ಆದಿತ್ಯನಿಗೆ ತುಂಬ ಜನ ಗೆಳೆಯರಿದ್ದಾರೆ. ಯಾರೆಲ್ಲ ಗೊತ್ತಾಯ್ತಲ್ಲ? ಹೇಳಬಹುದೇ ನಿಮಗೀಗ? ಅಂಜಲಿ ಮತ್ತು ಆದಿತ್ಯನ ಗೆಳೆಯರು ಯಾರೆಲ್ಲ ಹೇಳಿ? ಯಾರೆಲ್ಲ? ಆನೆ, ಆಡು, ಅಳಿಲು, ಆಮೆ, ಇಲಿ. ಅಂಜಲಿ ಮತ್ತು ಆದಿತ್ಯನ ಗೆಳೆಯರು. ಇವರೆಲ್ಲ ಯಾಕೆ ಬಯಲಿಗೆ ಬಂದದ್ದು? ಯಾಕೆ ಇವರೆಲ್ಲರೂ ಬಂದದ್ದು ಬಯಲಿಗೆ? ಯಾಕೆ? ಆಟ ಆಡಲು. ಬೇರೆ ಬೇರೆ ಆಟಗಳನ್ನು ಆಡಿದ್ರು. ಇವರೆಲ್ಲರೂ ಸೇರಿ ಬೇರೆ ಬೇರೆ ಆಟಗಳನ್ನು ಆಡಿದ್ರು. ಈಗ ಅಂಜಲಿ ಮತ್ತು ಆದಿತ್ಯನ ಗೆಳೆಯರು ಯಾರೆಲ್ಲ ಎಂದು ಗೊತ್ತಾಯ್ತಲ್ಲ? ಎಲ್ಲರೂ ಏನು ಮಾಡಿದ್ರು? ಬಯಲಿನಲ್ಲಿ ಆಟ ಆಡಿದ್ರು. ಬೇರೆ ಬೇರೆ ಥರದ ಆಟಗಳನ್ನು ಅವರು ಆಡಿರಬಹುದು ಅಲ್ವಾ? ನೀವು ಆಡ್ತೀರಲ್ಲ ನಿಮ್ಮ ಗೆಳೆಯರೊಂದಿಗೆ, ಹಾಗೆ ಇವರು ಕೂಡ ಗೆಳೆಯರೊಂದಿಗೆ ಆಟವನ್ನು ಆಡಿದರು. ಈಗ ನೀವು ಪಾಠ ಪುಸ್ತಕವನ್ನು ನೋಡಬೇಕು. ಪಾಠ ಪುಸ್ತಕದ 24ನೇ ಪುಟವನ್ನು ತೆಗೆಯಬೇಕು. ಈಗ ಪಾಠ ಭಾಗವನ್ನು ನಾನು ಓದುತ್ತೇನೆ, ನೀವು ಓದಬೇಕು. ನಾನು ಓದುವುದನ್ನು ಗಮನವಿಟ್ಟು ಕೇಳಿ, ಆಮೇಲೆ ನೀವು ಓದಬೇಕು. ಅಂಜಲಿ ಮತ್ತು ಆದಿತ್ಯ ಬಯಲಿಗೆ ಬಂದರು. ಅಂಜಲಿ ಮತ್ತು ಆದಿತ್ಯ ಬಯಲಿಗೆ ಬಂದರು. ಅಲ್ಲಿಗೆ ಆನೆ ಬಂದಿತು. ಅಲ್ಲಿಗೆ ಆನೆ ಬಂದಿತು. ಆಡು ಬಂದಿತು. ಆಡು ಬಂದಿತು. ಇಲಿ ಬಂದಿತು. ಇಲಿ ಬಂದಿತು. ಅಳಿಲು ಬಂದಿತು. ಅಳಿಲು ಬಂದಿತು. ಆಮೆಯೂ ಬಂದಿತು. ಆಮೆಯೂ ಬಂದಿತು. ಎಲ್ಲರೂ ಆಟ ಆಡಿದರು. ಎಲ್ಲರೂ ಆಟ ಆಡಿದರು. ಮಕ್ಕಳೇ, ಕೇಳಿದ್ರಲ್ಲ? ಓದಿದ್ದನ್ನು ಕೇಳಿದ್ರಲ್ಲ? ಇನ್ನು ನೀವು ಏನು ಮಾಡಬೇಕು? ಇದನ್ನು ಓದಬೇಕು. ಹೇಗೆ? ಅಂಜಲಿ ಮತ್ತು ಆದಿತ್ಯ ಬಯಲಿಗೆ ಬಂದರು. ಅಲ್ಲಿಗೆ ಆನೆ ಬಂದಿತು. ಆಡು ಬಂದಿತು. ಇಲಿ ಬಂದಿತು. ಅಳಿಲು ಬಂದಿತು. ಆಮೆಯೂ ಬಂದಿತು. ಎಲ್ಲರೂ ಆಟ ಆಡಿದರು. ಗೊತ್ತಾಯ್ತಲ್ಲ? ಇನ್ನು ನಿಮಗೊಂದು ಸಣ್ಣ ಕೆಲಸ ಇದೆ. ಏನದು? ಎಲ್ಲರ ಕೈಯಲ್ಲಿ ಪೆನ್ಸಿಲ್ ಇದೆಯಲ್ಲ? ಈಗ ನಾನು ಹೇಳುವ ಪದಗಳಿಗೆ ಪೆನ್ಸಿಲಿನಿಂದ ಉರುಟು ಹಾಕಬೇಕು. ಅಂಜಲಿ. ಪಾಠ ಪುಸ್ತಕದಲ್ಲಿ ಅಂಜಲಿಗೆ ನೀವು ಏನು ಮಾಡಬೇಕು? ಉರುಟು ಹಾಕಬೇಕು. ಆಮೇಲೆ ಆದಿತ್ಯ.
ಕಾಣ್ತದಲ್ಲ, ಆದಿತ್ಯನಿಗೂ ಪೆನ್ಸಿಲಿನಿಂದ ಉರುಟು ಹಾಕಬೇಕು. ಆಗಲಿಲ್ಲ, ಇನ್ನೂ ಇದೆ. ಆನೆ. ಇನ್ನು ನೀವು ಉರುಟು ಹಾಕಬೇಕಾದಂತಹ ಪದ ಆನೆ. ಆನೆಗೂ ಉರುಟು ಹಾಕಬೇಕು. ಇನ್ನು ಆಡು. ಆಡು ಉರುಟು ಹಾಕಬೇಕು. ಇಲಿ. ಇಲಿಗೂ ಉರುಟು ಹಾಕಬೇಕು. ಆಮೇಲೆ ಅಳಿಲು. ಅಳಿಲು ಉರುಟು ಹಾಕಬೇಕು. ಆಮೆ. ಇನ್ನು ಉರುಟು ಹಾಕಬೇಕಾದ ಪದ ಆಮೆ. ಇನ್ನು ಆಟ. ಆಟ ಉರುಟು ಹಾಕಬೇಕು. ಎಲ್ಲ ಉರುಟು ಹಾಕಿದ್ರಲ್ಲ. ಯಾವೆಲ್ಲ ಪದಗಳಿಗೀಗ ಉರುಟು ಹಾಕಿದ್ದು? ಯಾವುದೆಲ್ಲ? ಅಂಜಲಿ, ಆದಿತ್ಯ, ಆನೆ, ಆಡು, ಇಲಿ, ಅಳಿಲು, ಆಮೆ, ಆಟ. ಎಲ್ಲ ಪದಗಳಿಗೆ ನೀವು ಈಗ ಉರುಟು ಹಾಕಿದ್ದೀರಿ ಅಲ್ವಾ? ಇನ್ನೇನು ಮಾಡಬೇಕು? ಎಲ್ಲರಲ್ಲಿ ಬರೆಯುವ ಪುಸ್ತಕ ಉಂಟಲ್ಲ, ಬರೆಯುವ ಪುಸ್ತಕದಲ್ಲಿ ನೀವು ಈಗ ಉರುಟು ಹಾಕಿದ ಪದಗಳನ್ನು ಬರೆಯಬೇಕು. ಉರುಟು ಹಾಕಿದ ಎಲ್ಲ ಪದಗಳನ್ನು ಬರೆಯುವ ಪುಸ್ತಕದಲ್ಲಿ ಬರೆಯಬೇಕು. ಆಮೇಲೆ ನಿಮ್ಮ ಟೀಚರಿಗೆ ಕಳುಹಿಸಿಕೊಡಬೇಕು. ಗೊತ್ತಾಯ್ತಾ? ಇವತ್ತೇ ನೀವು ಚಂದ ಮಾಡಿ ಬರೆದು ಬರೆದದ್ದನ್ನೊಮ್ಮೆ ಓದಿ ಬಳಿಕ ಟೀಚರಿಗೆ ಕಳುಹಿಸಿ ಕೊಡಬೇಕು. ಅಂಜಲಿ, ಆದಿತ್ಯ ಬಯಲಿನಲ್ಲಿ ಆಟವಾಡಿದ್ರು ಅಂತ ಗೊತ್ತಾಯ್ತು ನಿಮಗೆ ಅಲ್ವಾ? ಹೌದು. ಹಾಗಾದರೆ ನೀವು ಹೀಗೆ ಹೇಳಬೇಕು, ಬಯಲಿನಲ್ಲಿ ಯಾರು ಯಾರು ಆಟ ಆಡಿದ್ರು? ಆಗ ಒಮ್ಮೆ ಹೇಳಿದ್ದೇವೆ, ಈಗ ಹೇಳಿ. ಬಯಲಿನಲ್ಲಿ ಯಾರು ಯಾರು ಆಟ ಆಡಿದ್ರು? ಒಮ್ಮೆ ನೆನಪಿಸಿ. ಅಂಜಲಿ, ಆದಿತ್ಯ, ಆನೆ, ಆಡು, ಅಳಿಲು, ಇಲಿ, ಆಮೆ ಇವರೆಲ್ಲರೂ ಸೇರಿ ಬಯಲಿನಲ್ಲಿ ಆಟವಾಡಿದರು ಅಲ್ವಾ? ಇವರೆಲ್ಲರೂ ಸೇರಿ ಬಯಲಿನಲ್ಲಿ ಆಟವಾಡಿದ್ರು. ಈಗ ಇಲ್ಲಿ ನೋಡಿ, ಇದನ್ನು ಹೇಗೆ ಓದುವುದು? ಆನೆ ಬಂದಿತು. ಹೇಗೆ? ಆನೆ ಬಂದಿತು. ಆಡು ಬಂದಿತು. ಇಲಿ ಬಂದಿತು. ಅಳಿಲು ಬಂದಿತು. ಆಮೆ ಬಂದಿತು. ಹೇಗೆ? ಇನ್ನೊಂದ್ಸಲ ಓದುವನಾ? ಆನೆ ಬಂದಿತು. ಆಡು ಬಂದಿತು. ಇಲಿ ಬಂದಿತು. ಅಳಿಲು ಬಂದಿತು. ಆಮೆ ಬಂದಿತು. ಓದಬೇಕು ಮನೆಯಲ್ಲಿ, ಇದನ್ನು ಓದಬೇಕು. ಆಮೇಲೆ ಇದನ್ನು ನಿಮ್ಮ ಬರೆಯುವ ಪುಸ್ತಕದಲ್ಲಿ ಬರೆಯಬೇಕು. ಗೊತ್ತಾಯ್ತಾ? ಇದನ್ನು ನಿಮ್ಮ ಬರೆಯುವ ಪುಸ್ತಕದಲ್ಲಿ ಬರೆಯಬೇಕು. ನಿಮ್ಮ ಟೀಚರಿಗೆ ಕಳುಹಿಸಿಕೊಡಬೇಕು. ಪ್ರೀತಿಯ ರಕ್ಷಕರೇ, ನೀವು ಪುಟ್ಟ ಮಕ್ಕಳಿಗೆ ಓದಲು ಸಹಕರಿಸಬೇಕು. ಅದೇ ರೀತಿಯಲ್ಲಿ ಬರೆಯುವಲ್ಲೂ ಮಕ್ಕಳಿಗೆ ಸಹಕರಿಸ್ತೀರಿ ಅಂದ್ಕೊಳ್ತೇನೆ. ಮಕ್ಕಳೇ, ಇನ್ನು ನಿಮ್ಮ ಪಾಠ ಪುಸ್ತಕದ 24 ಮತ್ತು 25ನೇ ಪುಟವನ್ನೊಮ್ಮೆ ನೋಡಬೇಕು. 24 ಮತ್ತು 25ನೇ ಪುಟವನ್ನು ನೋಡಬೇಕು. ಏನಿದೆ ಅಲ್ಲಿ? ಸರಿಯಾಗಿ ಒಮ್ಮೆ ನೋಡಿ, ಏನಿದೆ ಪುಸ್ತಕದಲ್ಲಿ?
ಪುಸ್ತಕದಲ್ಲಿ ತುಂಬ ಚಿತ್ರಗಳಿವೆ, ತುಂಬ ಚಿತ್ರಗಳಿವೆ. ಏನೆಲ್ಲ ಚಿತ್ರಗಳಿವೆ ಎಂದು ಹೇಳಬೇಕು. ಯಾರಲ್ಲಿ ಹೇಳಬೇಕು? ನಿಮ್ಮ ಟೀಚರಲ್ಲಿ ಹೇಳಬೇಕು. ಈ ಪುಸ್ತಕದಲ್ಲಿ ಯಾವೆಲ್ಲ ಚಿತ್ರಗಳಿವೆ ಎಂದು ನಿಮ್ಮ ಟೀಚರಿಗೆ ಹೇಳಬೇಕು. ಆಯಿತಾ? ಅಂಜಲಿ ಮತ್ತು ಅವರ ಗೆಳೆಯರು ಎಲ್ಲರೂ ತುಂಬ ಹೊತ್ತು ಆಟವನ್ನು ಆಡಿದರು. ತುಂಬ ಖುಷಿಯಾಯಿತು ಮಕ್ಕಳಿಗೆ. ಆಟ ಆಡ್ತಾ ಆಡ್ತಾ ಅವರಿಗೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಮಕ್ಕಳೇ, ನಿಮಗೆ ಅಂಜಲಿ ಮತ್ತು ಆದಿತ್ಯನ ಗೆಳೆಯರು ಯಾರು ಅಂತ ಗೊತ್ತಾಯಿತು. ಆ ಗೆಳೆಯರ ಚಿತ್ರವನ್ನು ಮಾಡಬಹುದೇ? ನಿಮಗೆ ಇದರಲ್ಲಿ ಇಷ್ಟವಾದ ಗೆಳೆಯರು ಯಾರು? ಅಂಜಲಿ ಮತ್ತು ಆದಿತ್ಯನ ಗೆಳೆಯರಲ್ಲಿ ನಿಮಗೆ ಇಷ್ಟವಾದ ಗೆಳೆಯರು ಯಾರು? ಅವರ ಚಿತ್ರವನ್ನು ಮಾಡಬೇಕು. ಆಯಿತಾ? ಅವರ ಚಿತ್ರವನ್ನು ನೀವು ಮಾಡಿ ಬಣ್ಣ ಹಚ್ಚಬೇಕು. ಹೀಗೇ ಮಕ್ಕಳು ಆಡ್ತಾ ಇದ್ದಾರೆ. ಅಷ್ಟರಲ್ಲಿ ಏನಾಯಿತು ನೋಡಿ, ಸುತ್ತಲೂ ಕತ್ತಲಾದ ಹಾಗೆ ಆಯಿತು. ಅವರಿಗೆ ಸುತ್ತಲೊಮ್ಮೆ ಕತ್ತಲಾದ ಹಾಗೆ ಆಯಿತು. ಏನಾಗಿರಬಹುದು? ಮೋಡ ಮುಸುಕಿತು. ಕತ್ತಲಾದದ್ದಲ್ಲ, ಅದು ಮೋಡ ಮುಸುಕಿದ್ದು. ಏನು ಮೋಡ ಅಂತ ಹೇಳಿದರೆ ಗೊತ್ತಾ ನಿಮಗೆ? ಮೋಡ ಅಂದರೆ, ಮೋಡವನ್ನು ನೋಡಿದ್ದೀರಾ? ಎಲ್ಲಿ ಕಾಣ್ತದೆ ನೋಡಿ? ಮೋಡ ಹೇಗಿರ್ತದೆ? ಗೊತ್ತಾಯ್ತಲ್ಲ? ಮೋಡ ಎಲ್ಲಿರ್ತದೆ? ಆಕಾಶದಲ್ಲಿ ಇರ್ತದೆ. ಮೋಡ ನೋಡಲು ಹೇಗಿರ್ತದೆ? ಮೋಡ ಬಂದಾಗ ಏನಾಗ್ತದೆ? ಸುತ್ತಲೂ ಕತ್ತಲಾದ ಹಾಗೆ ಆಗ್ತದೆ. ಆಮೇಲೆ ಜೋರಾಗಿ ಗಾಳಿ ಬೀಸಿತು. ಜೋರಾಗಿ ಗಾಳಿ ಬೀಸಿತು. ಗುಡುಗುಡು ಸದ್ದು ಕೇಳಿಸಿತು. ಏನಿದು ಗುಡುಗುಡು ಸದ್ದು? ಏನಾಗಿರಬಹುದು? ಏನು ಅಂತ ಹೇಳ್ತಾರೆ? ಗುಡುಗು. ಗುಡುಗುಡು ಅಂತೇಳಿ ಏನು ಸದ್ದು ಕೇಳುವಂಥದ್ದು? ಯಾವುದರ ಸದ್ದು? ಗುಡುಗಿನ ಸದ್ದು ಕೇಳಿಸಿತು. ಗುಡುಗಿನ ಸದ್ದು ಕೇಳಿದ ಕೂಡಲೇ ಜೋರಾಗಿ ಮಳೆ ಸುರಿಯಿತು. ಗುಡುಗಿನ ಸದ್ದು ಕೇಳಿದ ಕೂಡಲೇ ಜೋರಾಗಿ ಮಳೆ ಸುರಿಯಿತು. ಗುಡುಗಿನ ಸದ್ದು ನೀವು ಕೇಳಿದ್ದೀರಿ. ಮಳೆ ಬರುವುದು ಹೇಗೆ ಅಂತ ಗೊತ್ತಾಯಿತು. ಗುಡುಗು ಬರುವುದಕ್ಕಿಂತ ಮೊದಲು ಏನನ್ನಾದರೂ ನೀವು ಗಮನಿಸಿದ್ದೀರಾ? ಗುಡುಗು ಬರುವುದಕ್ಕಿಂತ ಮೊದಲು ಏನಾಗ್ತದೆ? ಒಂದು ಬೆಳಕು ಬೀಳ್ತದೆ ಅಲ್ವಾ? ಬೆಳಕು ಬೀಳ್ತದೆ. ಏನದ ಬೆಳಕು? ಬೆಳಕು ಬಿದ್ದಾಗೆ ಆಗ್ತದಲ್ಲ? ಏನದ ಬೆಳಕು? ಮಿಂಚು. ಏನು? ಮಿಂಚು. ಮಿಂಚು ಮಿಂಚಿತು. ಮಕ್ಕಳು ಆಟ ಆಡ್ತಾ ಇದ್ದಾರೆ ಬಯಲಿನಲ್ಲಿ. ಆಗ ಮಿಂಚು ಮಿಂಚಿತು. ಮಿಂಚು ಮಿಂಚಿದ ಮೇಲೆ ಏನು ಬರ್ತದೆ? ಗುಡುಗುಡು ಅಂತ ಹೇಳಿ ಗುಡುಗು ಬರ್ತದೆ. ಮಿಂಚು ಮಿಂಚಿದ ಮೇಲೆ ಗುಡುಗು ಬರ್ತದೆ. ಗುಡುಗು ಬಂದ ಮೇಲೆ ಏನಾಯಿತು? ಮಳೆ ಸುರಿಯಿತು. ಮಳೆ ಬಂದಾಗ ಮಕ್ಕಳೆಲ್ಲ ಏನು ಮಾಡಿರಬಹುದು? ಮಳೆ ಬಂದಾಗ ಮಕ್ಕಳೆಲ್ಲ ಏನು ಮಾಡಿರಬಹುದು? ಎಲ್ಲರೂ ಮನೆಗೆ ಓಡಿ ಹೋದರು. ಹೇಳಿ, ಮಳೆ ಬರುವುದಕ್ಕಿಂತ ಮೊದಲು. ಈಗ ಮಕ್ಕಳೆಲ್ಲ ಬಯಲಿನಲ್ಲಿ ಆಟ ಆಡ್ತಾ ಇದ್ದಾರೆ.
ಮಳೆ ಬಂತು, ಮನೆಗೆ ಓಡಿದ್ರು. ಆದರೆ ಮಳೆ ಬರುವುದಕ್ಕಿಂತ ಮೊದಲು ಏನೆಲ್ಲ ಆಯಿತು ಹೇಳ್ಬಹುದಾ? ಹೇಳಿ, ಮಳೆ ಬರುವುದಕ್ಕಿಂತ ಮೊದಲು ಏನೆಲ್ಲ ಆಯಿತು? ಮೋಡ ಮುಸುಕಿತು. ಮೋಡ ಮುಸುಕಿತು. ಸುತ್ತಲೂ ಕತ್ತಲು ಕವಿಯಿತು. ಸುತ್ತಲೂ ಕತ್ತಲು ಕವಿಯಿತು. ಜೋರಾಗಿ ಗಾಳಿ ಬೀಸಿತು. ಆಮೇಲೆ ಮಿಂಚು ಮಿಂಚಿತು. ಮಿಂಚು ಮಿಂಚಿದ ಮೇಲೆ ಏನಾಯಿತು? ಗುಡುಗು ಗುಡುಗಿತು. ಗುಡುಗು ಗುಡುಗಿತು. ಮಿಂಚು ಮಿಂಚಿತು. ಮಿಂಚು ಮಿಂಚಿದ ಮೇಲೆ ಗುಡುಗು ಗುಡುಗಿತು. ಆಮೇಲೆ ಮಳೆ ಸುರಿಯಿತು. ಆಮೇಲೆ ಏನಾಯಿತು? ಮಳೆ ಸುರಿಯಿತು. ಮಳೆ ಸುರಿದ ಮೇಲೆ ಎಲ್ಲ ಮಕ್ಕಳು ಮನೆಗೆ ಓಡಿ ಹೋದರು ಅಲ್ವಾ? ಹಾಗಾದರೆ ನಿಮಗೆ ಗೊತ್ತಾಯಿತು ಮಳೆ ಬರುವುದಕ್ಕಿಂತ ಮೊದಲು ಏನೆಲ್ಲ ಆಯಿತು. ಈಗ ಎಲ್ಲರೂ ಪಾಠ ಪುಸ್ತಕದ 25ನೇ ಪುಟವನ್ನು ಗಮನಿಸಬೇಕು. ನಾವಲ್ಲಿರುವ ಪಾಠ ಭಾಗವನ್ನೊಮ್ಮೆ ಓದುವ. ಆರಂಭದಲ್ಲಿ ನಾನು ಓದ್ತೇನೆ, ಗಮನವಿಟ್ಟು ಆಲಿಸಬೇಕು. ಆಮೇಲೆ ನೀವು ಪಾಠ ಭಾಗವನ್ನು ಓದಬೇಕು. ಮೋಡ ಮುಸುಕಿತು. ಮೋಡ ಮುಸುಕಿತು. ಕತ್ತಲು ಕವಿಯಿತು. ಮೋಡ ಮುಸುಕಿತು. ಕತ್ತಲು ಕವಿಯಿತು. ಗಾಳಿ ಬೀಸಿತು. ಗಾಳಿ ಬೀಸಿತು. ಮಿಂಚು ಮಿಂಚಿತು. ಮಿಂಚು ಮಿಂಚಿತು. ಗುಡುಗು ಗುಡುಗಿತು. ಗುಡುಗು ಗುಡುಗಿತು. ಝಳ ಝಳನೆ ಮಳೆ ಸುರಿಯಿತು. ಝಳ ಝಳನೆ ಮಳೆ ಸುರಿಯಿತು. ಎಲ್ಲರೂ ಮನೆಗೆ ಓಡಿದರು. ಎಲ್ಲರೂ ಮನೆಗೆ ಓಡಿದರು. ಗೊತ್ತಾಯ್ತಲ್ಲ? ಮೋಡ ಮುಸುಕಿತು. ಕತ್ತಲು ಕವಿಯಿತು. ಗಾಳಿ ಬೀಸಿತು. ಮಿಂಚು ಮಿಂಚಿತು. ಗುಡುಗು ಗುಡುಗಿತು. ಝಳ ಝಳನೆ ಮಳೆ ಸುರಿಯಿತು. ಎಲ್ಲರೂ ಮನೆಗೆ ಓಡಿದರು. ಓದಬೇಕು. ಎಲ್ಲರೂ ಪೆನ್ಸಿಲ್ ಕೈಯಲ್ಲಿ ತೆಗೆದುಕೊಳ್ಬೇಕು. ಈಗ ನಾನು ಹೇಳುವ ಪದಗಳಿಗೆ ನೀವೇನು ಮಾಡಬೇಕು? ಉರುಟು ಹಾಕಬೇಕು. ಇನ್ನು ಹೇಳ್ತೇನೆ. ಮೋಡ. ಎಲ್ಲಿದೆ ಮೋಡ ಪಾಠ ಪುಸ್ತಕದಲ್ಲಿ? ನೋಡಿ ಇಲ್ಲಿ ಮೋಡ. ಹುರುಟು ಹಾಕಿದ್ರಾ? ಇನ್ನು ಉರುಟು ಹಾಕಬೇಕಾದ ಪದ ಗಾಳಿ. ಎಲ್ಲಿ ಗಾಳಿ? ಸಿಕ್ಕಿತಾ? ನೋಡಿ ಇದು ಗಾಳಿ. ಇನ್ನು ಮಿಂಚು. ಮಿಂಚು. ಗುಡುಗು. ಉರುಟು ಹಾಕಿದ್ರಾ? ಗುಡುಗು. ಮಳೆ. ಮಳೆ ಹಾಕಿದ್ರಲ್ಲ ಉರುಟು? ಮನೆ. ಉರುಟು ಹಾಕಿದ್ರಾ? ಮನೆ. ಎಲ್ಲ ಉರುಟು ಹಾಕಿದ್ದೀರಲ್ಲ, ಉರುಟು ಹಾಕಿದ್ದನ್ನೆಲ್ಲ ಒಮ್ಮೆ ಓದಬೇಕು. ಯಾವೆಲ್ಲ ಪದಗಳಿಗೆ ನಾವೀಗ ಉರುಟು ಹಾಕಿದ್ದೇವೆ? ಯಾವುದೆಲ್ಲ? ಮೋಡ, ಗಾಳಿ, ಮಿಂಚು, ಗುಡುಗು, ಮಳೆ, ಮನೆ.
ಈ ಎಲ್ಲ ಪದಗಳನ್ನು ನೀವು ಓದಬೇಕು, ಬರೆಯುವ ಪುಸ್ತಕದಲ್ಲಿ ಬರೆಯಬೇಕು, ನಿಮ್ಮ ಟೀಚರಿಗೆ ಬರೆದದ್ದನ್ನು ತೋರಿಸಬೇಕು. ಮಳೆ ನಿಮಗೆ ಗೊತ್ತಾಯಿತು ಅಲ್ವಾ? ಮಳೆಯನ್ನು ನೋಡಿದ್ದೀರಿ ನೀವು. ಮಳೆಯಲ್ಲಿ ಕೆಲವರೆಲ್ಲ ಆಟವೂ ಆಡಿರಬಹುದು. ಮಳೆಯಲ್ಲಿ ಆಟ ಆಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅಲ್ವಾ? ಯಾರಿಗೆಲ್ಲ ಮಳೆಯಲ್ಲಿ ಆಟ ಆಡಲಿಕ್ಕೆ ತುಂಬ ಖುಷಿ? ಕೈ ಮೇಲೆ ಮಾಡಿ. ಹೌದು, ಮಳೆಯಲ್ಲಿ ಆಟ ಆಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗಾದರೆ ಮಳೆಯ ಕುರಿತಾಗಿ ಒಂದು ಸಣ್ಣ ಪದ್ಯ ಹೇಗೆ ನೋಡಿ. ಮಳೆ ಬಂತು ಮಳೆ, ಹೇಗೆ? ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ, ಕೊಡೆ ಹಿಡಿದು ನಡೆ. ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ. ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ, ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ. ಆಯ್ತಾ? ಎಲ್ಲ ನಿಂತ್ಕೊಳ್ತೀರೊಮ್ಮೆ, ಒಟ್ಟಿಗೆ ಹಾಡುವನಾ? ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ, ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ. ಗೊತ್ತಾಯ್ತಾ? ನಿಮಗೆ ಮಳೆಯ ಕುರಿತಾದ ಪದ್ಯ ಗೊತ್ತಿದೆಯಾ? ಗೊತ್ತುಂಟಾ? ಗೊತ್ತಿದ್ರೆ ಚಂದ ಮಾಡಿ ಪದ್ಯವನ್ನು ಹೇಳಿ. ಆಯ್ತಾ? ಮಕ್ಕಳೇ, ಮಳೆ ಬರುವ ಮೊದಲು ಏನೆಲ್ಲ ಆಯಿತು ಅಂತ ನಿಮಗೆ ಗೊತ್ತಾಯಿತು. ಆಗ ನೀವೇನು ಮಾಡಬೇಕು? ಮಳೆ ಬರುವ ಮೊದಲು ಏನೆಲ್ಲ ಆಯಿತು ಅಂತ ಹೇಳಿ ನಿಮ್ಮ ಟೀಚರಿಗೆ ಹೇಳಬೇಕು. ಗೊತ್ತಾಯ್ತಾ? ಇವತ್ತಿಗೆ ಇಂದಿನ ಕ್ಲಾಸನ್ನು ಮುಗಿಸೋಣ. ನಾಳೆ ಸಿಗೋಣ. ನಮಸ್ತೆ.